हेलो भारतीय नागरिक सुरक्षा संहिता लेक्चर सीरीज ಗೆ ಸ್ವಾಗತ। ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ ಪ್ರಾಸೆಸ್ ಟು ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ನೋಡಿದ್ವಿ ಒಬ್ಬ ವ್ಯಕ್ತಿನ ಕೋರ್ಟ್ ಗೆ ಕರ್ಸೋದಕ್ಕೆ ನಾವು ಸಮನ್ಸ್ ಅನ್ನ ಇಶ್ಯೂ ಮಾಡ್ತೀವಿ, ವಾರೆಂಟ್ ಅನ್ನ ಇಶ್ಯೂ ಮಾಡ್ತೀವಿ, ಜಾರಿ ಮಾಡ್ತೀವಿ ಸಮನ್ಸ್ ಹಾಗೂ ವಾರೆಂಟ್। ಸಮನ್ ದಟ್ ಕೋರ್ಟ್ ಗೆ ಬನ್ನಿ, ವಾರೆಂಟ್ ಅರೆಸ್ಟ್ ವಾರೆಂಟ್ ಆ ವ್ಯಕ್ತಿನ ಪೊಲೀಸ್ ಹೋಗಿ ಕೋರ್ಟ್ ಕರ್ಕೊಂಡ್ ಬರ್ತಾರೆ। ಈಗ ನಾವು ಒಂದು ವಸ್ತು ಅಥವಾ ಒಂದು ಡಾಕ್ಯುಮೆಂಟ್ ಇದೆ ಅದನ್ನ ಕೋರ್ಟ್ ತರಿಸಬೇಕು, ಕೋರ್ಟ್ ಹಾಜರುಪಡಿಸಿ ಇದನ್ನ ಅಂತ ಹೇಳ್ಬೇಕು। ಅವಾಗ ಏನ್ ಮಾಡೋದು? ಆವಾಗ್ಲೂ ನಾವು ಸಮನ್ಸ್ ಅನ್ನ ಕೊಡ್ತೀವಿ, ವಾರೆಂಟ್ ಅನ್ನ ಕೊಡ್ತೀವಿ। ಸೊ ಇದನ್ನ ಈ ಚಾಪ್ಟರ್ 7 ಅಲ್ಲಿ ಡಿಸ್ಕಸ್ ಮಾಡ್ತಿದೀವಿ। ಇದನ್ನ ಅರ್ಥ ಮಾಡ್ಕೊಳ್ಳೋಣ। ಚಾಪ್ಟರ್ 7 ಈಸ್ ಅಬೌಟ್ ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್। ಏನೇ ಒಂದು ವಸ್ತು ಡಾಕ್ಯುಮೆಂಟ್ ನ ಕೋರ್ಟ್ ಗೆ ತರಿಸ್ಕೊಳ್ಳೋದು ಹೇಗೆ ಇದನ್ನ ಡಿಸ್ಕಸ್ ಮಾಡೋಣ। ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಗೆ ಅಡ್ಮಿಷನ್ಸ್ ನಡೀತಿದೆ। ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915। ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂಗೆ ತಯಾರಿ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ। ಈ ತಯಾರಿ ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ನಾನು ಮಾಡಿಸ್ತಿದ್ದೀನಿ। ನಿಮಗೆ ಪ್ರಾಪರ್ ಪೂರ್ತಿ ಗೈಡೆನ್ಸ್ ಎಲ್ಲಾನು ನೀಡಲಾಗತ್ತೆ। ಸೊ ಇದೆಲ್ಲಾನು ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇನ್ನೇನು ಎಕ್ಸಾಮ್ ನೋಟಿಫಿಕೇಶನ್ ಬರೋದಿದೆ। ಸೊ ಹಾಗಾಗಿ ತಡೆ ಮಾಡೋದಕ್ಕಾಗೋದಿಲ್ಲ। ಸ್ಟಾರ್ಟ್ ಯುವರ್ ಪ್ರಿಪರೇಷನ್, ಬಿ ಸೀರಿಯಸ್। ಎಕ್ಸಾಮ್ ನಿಮಗೆ ತುಂಬಾ ಒಳ್ಳೆ ಪೋಸ್ಟ್, ನಂಬರ್ ಆಫ್ ಪೋಸ್ಟ್ ಅನ್ನ ತಗೊಂಡು ಬರ್ತಿದೆ। ಸೊ ಹಾಗಾಗಿ ಈ ಕ್ಲಾಸಸ್ ನಿಮಗೆ ಇಂಪಾರ್ಟೆಂಟ್ ಆಗತ್ತೆ। ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ನಾನು ಜಡ್ಜ್ ಆಗ್ಬೇಕು ಅಂತ ಕನ್ಸ್ ಹೊಂದಿರುವಂತ ಪ್ರತಿಯೊಬ್ಬ ಲಾ ಸ್ಟೂಡೆಂಟಿಗೋಸ್ಕರ ಈ ಕ್ಲಾಸ್ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ನಡೀತಿರುವಂತದ್ದು ಕ್ಲಾಸಸ್ ನಿಮಗೆ ಲೈವ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೆಯುತ್ತೆ। ನೀವು ನನ್ನನ್ನ ಡೌಟ್ಸ್ ಕೇಳಬಹುದು, ನಿಮ್ಮ ಡೌಟ್ಸ್ ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗುತ್ತೆ। ಆನ್ಲೈನ್ ಅಲ್ಲಿ ಕ್ಲಾಸ್ ನಡೀತಿರೋದು ನಿಮ್ಮ ಒಂದು ಕಂಫರ್ಟ್ ಅಲ್ಲಿ ಮನೆಯಿಂದ ಅಟೆಂಡ್ ಆಗಬಹುದು ಕ್ಲಾಸಸ್ಗೆ। ಅಂಡ್ ಈ ಎಲ್ಲಾ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ಇರುತ್ತೆ। ಸೊ ನಿಮಗೆ ಯಾವುದೇ ರೀತಿ ತೊಂದರೆ ಅಂತ ಆಗೋದಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಇರೋದಿಲ್ಲ। ಪ್ಲಸ್ ನೀವು ಬರೀ ಪ್ರಿಲಿಮ್ಸಿಗೆ ಮಾತ್ರ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಫೈನ್, ನೀವು ಬರೀ ಪ್ರಿಲಿಮ್ಸಿಗೆ ಅಟೆಂಡ್ ಮಾಡಿ। ಅಗೈನ್ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915 ಗೆ ಕಾಲ್ ಮಾಡಿ ಕ್ಲಾಸಸ್ ಬಗ್ಗೆ ತಿಳ್ಕೋಬಹುದು, ಎಕ್ಸಾಮ್ ಬಗ್ಗೆ ತಿಳ್ಕೋಬಹುದು, ಕ್ಲಾಸಸ್ಗೆ ಅಟೆಂಡ್ ಆಗಬಹುದು। ಲೈವ್ ಕ್ಲಾಸಸ್ ಆಗಿರುತ್ತೆ, ಸ್ಟಡಿ ಮಟೀರಿಯಲ್ ನಿಮಗೆ ಪ್ರೊವೈಡ್ ಆಗುತ್ತೆ, ಮಾಕ್ ಟೆಸ್ಟ್ ಇರುತ್ತೆ ಅಂಡ್ ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿಗೆ ಎಂಫಸಿಸ್ ಇರುತ್ತೆ ನಿಮ್ಮ ಪ್ರಿಲಿಮ್ಸ್ ಬ್ಯಾಚ್ ಅಲ್ಲಿ। ಬಿಕಾಸ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ಟಿಮೇಟ್ಲಿ ಎಕ್ಸಾಮ್ ಅಲ್ಲಿ ನೀವು ಅದನ್ನೆಲ್ಲ ಮಾಕ್ ಟೆಸ್ಟ್ ಎಲ್ಲ ತಗೊಳ್ಳೋದು, ಐ ಮೀನ್ ಟೆಸ್ಟ್ ತಗೊಳ್ಳೋದಕ್ಕೆ ಈ ಮಾಕ್ ಟೆಸ್ಟ್ ನಿಮಗೆ ಪ್ರಿಪೇರ್ ಮಾಡುತ್ತೆ। ಅಂಡ್ ಇದಷ್ಟು ನಿಮಗೇನು ಈ ಒಂದು ಯೂಟ್ಯೂಬ್ ಚಾನೆಲ್ ಇಂದ ಸಿಗ್ತಿದೆ, ಇಷ್ಟು ವ್ಯಾಲ್ಯೂಬಲ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಇದು ನಿಮ್ಗೆ ಇಷ್ಟ ಆಗ್ತದೆ, ಇನ್ಫಾರ್ಮೇಟಿವ್ ಅಂತ ಅಂದ್ರೆ ಪ್ಲೀಸ್ ನಿಮ್ಮ ಒಂದು ಥ್ಯಾಂಕ್ ಯು ಅನ್ನೋದನ್ನ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತಿಳಿಸಿ। ಬಿಕಾಸ್ ನಮ್ಗೆ ಅರ್ಥ ಆಗತ್ತೆ ದಟ್ ನೋಡ್ತಿರುವಂತ ಸಂಖ್ಯೆ ತುಂಬಾ ಜನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋದು ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ। ಸೊ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಿದ್ದೀರಿ, ಪರವಾಗಿಲ್ಲ, ಫ್ರೀಯಾಗೆ ಸಿಗತ್ತೆ ನೋಡಬಹುದು, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೂ ಸಹ ಖುಷಿ ಆಗತ್ತೆ ಅಂಡ್ ನಿಮಗೆ ಖುಷಿ ಆಗ್ತಿದೆ, ಅರ್ಥ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗತ್ತೆ। ಸೊ ಥ್ಯಾಂಕ್ ಯು ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ। ಹಾಗೆ ಕ್ಲಾಸ್ ಶುರು ಮಾಡೋಣ। ಸೆಕ್ಷನ್ 94 ತುಂಬಾನೇ ಇಂಪಾರ್ಟೆಂಟ್ ಆಗುವಂತ ಒಂದು ಸೆಕ್ಷನ್, ಸಮನ್ಸ್ ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಆರ್ ಥಿಂಗ್। ಈಗ ನೆನ್ಪಿರ್ಲಿ, ಸಮನ್ ಕೊಡಬಹುದು, ವಾರೆಂಟು ಕೊಡಬಹುದು ಅಂತ ಹೇಳಿದೆ। ಸಮನ್ ಯಾವಾಗ? ಸಮನ್ ಒಂದು ಲೈಟರ್ ನೋಟ್ ಅಲ್ಲಿ ಕೋರ್ಟ್ ಆರ್ಡರ್ ಮಾಡುತ್ತೆ ದಟ್ ಈ ಸೋ ಅಂಡ್ ಸೋ ಈ ವಸ್ತು ಕೋರ್ಟ್ಗೆ ಹಾಜರುಪಡಿಸಿ ಈ ದಿನ ಈ ಒಂದು ಜಡ್ಜ್ ಮುಂದೆ ಅನ್ನೋದು ಸಮನ್ಸ್ ಅನ್ನ ಕಳಿಸ್ತೀವಿ। ಓಕೆ, ವಾರೆಂಟ್ ಅನ್ನೋದು ಅದು ಪೊಲೀಸ್ ಸೇನೆ ಬಂದು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರೆ। ಸಮನ್ಸ್ ನಿಮ್ಗೆ ಕೋರ್ಟ್ ಕಡೆಯಿಂದ ಬರ್ತಿದೆ, ಸೊ ನೀವು ಅದನ್ನ ಪಾಲನೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಕೋರ್ಟ್ ಅದನ್ನ ವಾರೆಂಟ್ ಕಳಿಸಿ ಮಾಡಿಸ್ಕೊಳ್ಳುತ್ತೆ। ಹೇಗೆ? 94 ಪ್ರಕಾರ ವೆನ್ ಎವರ್ ಕೋರ್ಟ್ ಆರ್ ಎನಿ ಆಫೀಸರ್ ಇನ್ ಚಾರ್ಜ್ ಅಂಡ್ ಇನ್ನೊಂದು ಸಮನ್ಸ್ ಅನ್ನೋದು ಕೋರ್ಟೇ ಕಳಿಸ್ಬೇಕಂತ ಇಲ್ಲ, ಪೊಲೀಸ್ ಆಫೀಸರ್ ಕೂಡ ಕಳಿಸಬಹುದು। ಯಾಕಂತಂದ್ರೆ ಇದು ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಟ್ರಯಲ್ ಯಾವುದೇ ಸ್ಟೇಜ್ ಅಲ್ಲಿ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ ಇವರದನ್ನ ಕೇಳಬಹುದು। ಸೊ ಹಾಗಾಗಿ ಕೋರ್ಟ್ ಆಗಿರಬಹುದು ಅಥವಾ ಯಾವುದೇ ಆಫೀಸರ್ ಇನ್ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ನಿಮಗೆ ಸಮನ್ಸ್ ಅನ್ನ ಕಳಿಸಬಹುದು। ದಟ್ ಒಂದು ಡಾಕ್ಯುಮೆಂಟ್ ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಥವಾ ಕಮ್ಯುನಿಕೇಶನ್ ಡಿವೈಸ್ ಕೂಡ ಆಗಿರಬಹುದು, ಅಂದ್ರೆ ಮೊಬೈಲ್ ಫೋನ್ ಈ ರೀತಿ, ಅದನ್ನ ತರಿಸ್ಕೊಳ್ಳೋದಕ್ಕೆ ಒಂದು ಡಿಜಿಟಲ್ ಎವಿಡೆನ್ಸ್ ಇದೆ ಅಂತ ಅಂದಾಗ ಅದನ್ನ ತರಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಸಮನ್ಸ್ ಅನ್ನ ಜಾರಿ ಮಾಡ್ತೀವಿ। ಈಗ ಈ ಸಮನ್ಸ್ ನ ನಾವು ಆಲ್ಸೋ ಪ್ರೊಸೀಜರ್ ಆಸ್ ಟು ಲೆಟರ್ಸ್, ಅಕಸ್ಮಾತ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ಇದೆ
ಸೊ 95 ಪ್ರಕಾರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪಾರ್ಸಲ್ ಅಥವಾ ಒಂದು ಏನಾದ್ರೂ ಲೆಟರ್ ಡಾಕ್ಯುಮೆಂಟ್ ಅಂತ ಇದೆ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಹತ್ರ ಇದೆ. ಆ ಕಂಡೀಷನ್ ಅಲ್ಲಿ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸಹ ಸಮನ್ಸ್ ಅನ್ನ ಕಳಿಸಬಹುದು. ರಿಮೆಂಬರ್, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಬಗ್ಗೆ ಬ್ಯಾಂಕ್ಸ್ಗೆ ಎಲ್ಲ ಕಳಿಸೋ ಹಾಗಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಇದು ಪೋಸ್ಟಲ್ ಡಿಪಾರ್ಟ್ಮೆಂಟ್. ಯಾರು ಕಳಿಸ್ತಿರೋದು? DM, CJM ಹಾಗೂ ಕೋರ್ಟ್ ಆಫ್ ಸೆಷನ್ಸ್ ಆಫ್ ಹೈಕೋರ್ಟ್. ಕೋರ್ಟ್ ಆಫ್ ಸೆಷನ್ಸ್ ಆಫ್ ಹೈಕೋರ್ಟ್, ಆಮೇಲೆ DM ಹಾಗೂ CJM, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಇವರು ಕಳಿಸ್ತಿರೋದು. ಯಾರು ಕಳಿಸ್ತಿರೋದು ಇದು ಇಂಪಾರ್ಟೆಂಟ್ ಆಗತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ. ಅಂಡ್ ಇದೂ ಸಹ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಟ್ರಯಲ್ 3 ಸ್ಟೇಜ್ ಅಲ್ಲಿನೂ ಸಹ ರಿಕ್ವೈರ್ಮೆಂಟ್ ಇರೋಂತ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಕೋರ್ಟ್ ಡೈರೆಕ್ಟ್ ಮಾಡ್ತಿರೋದು. ಈಗ ವೆನ್ ಸರ್ಚ್ ವಾರೆಂಟ್ ಮೇ ಬಿ ಇಶ್ಯೂಡ್, ಸಮನ್ಸ್ ಕಳ್ಸಿದ್ರು ಬಟ್ ನೀವ್ ಅದನ್ನ ಏನು ಡಾಕ್ಯುಮೆಂಟ್ ತಗೊಂಡು ಕೋರ್ಟ್ ಕೊಡ್ಲಿಲ್ಲ. ಆಗೇನ್ ಮಾಡತ್ತೆ ಕೋರ್ಟ್ ಅಂದ್ರೆ ಸರ್ಚ್ ವಾರೆಂಟ್ ಅನ್ನ ಕೊಡತ್ತೆ. ಸರ್ಚ್ ವಾರೆಂಟ್ ನಿಮಗೆ ಗೊತ್ತಿರುತ್ತೆ. ಸೊ ಪೊಲೀಸ್ ಈ ಸರ್ಚ್ ವಾರೆಂಟ್, ಇದು ಸಮನ್ ಅಲ್ಲ, ಇದು ವಾರೆಂಟ್. ಸಿ Section 94 subsection 1 ಹಾಗೂ Section 95 ಪ್ರಕಾರ has been or might be addressed would not produce the document or thing. ಕೋರ್ಟ್ಗೆ ಕಾರಣ ಗೊತ್ತು, ಕೋರ್ಟ್ಗೆ ಹ್ಯಾಸ್ ರೀಸನ್ ಟು ಬಿಲೀವ್, ಕೋರ್ಟ್ ನಂಬೋದಕ್ಕೆ ಕಾರಣ ಇದೆ ದಟ್ ಇವರು ಸಮನ್ ಅನ್ನ ಆದೇಶನ ಪಾಲನೆ ಮಾಡೋದಿಲ್ಲ, ಕೋರ್ಟ್ಗೆ ಹಾಜರ್ ಪಡಿಸೋದಿಲ್ಲ. 94 ಮತ್ತೆ 95 ಹೇಳಿರುವಂತ ಡಾಕ್ಯುಮೆಂಟ್ಸ್ ಅನ್ನ. ಆ ಕಂಡೀಷನ್ ಅಲ್ಲಿ ಕೋರ್ಟ್ ವಾರೆಂಟ್ ಅನ್ನ ಜಾರಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈಗ ವಾರೆಂಟ್ ಅಂತಂದ್ರೆ ಸರ್ಚ್ ವಾರೆಂಟ್. ಸರ್ಚ್ ವಾರೆಂಟ್ ಕೋರ್ಟ್ಗೆ ಅದು ಯಾರ ಹತ್ರ ಇದೆ ಗೊತ್ತಿಲ್ಲ ಅಂತಂದ್ರೂ ಸರ್ಚ್ ವಾರೆಂಟ್ ಅನ್ನ ಇಶ್ಯೂ ಮಾಡತ್ತೆ. ಸರ್ಚ್ ಡಾಕ್ಯುಮೆಂಟ್ ಆರ್ ಥಿಂಗ್. ಫಸ್ಟ್ ಥಿಂಗ್, ಯಾವಾಗ ಸರ್ಚ್ ವಾರೆಂಟ್? ಫಸ್ಟ್ ಕಂಡೀಷನ್ ಪ್ರಕಾರ 94, 95 ನ ಸಮನ್ಸ್ ನೀವು ತಂದ್ಕೊಡ್ಲಿಲ್ಲ, ಸಮನ್ಸ್ಗೆ ಪಾಲನೆ ಮಾಡಲಿಲ್ಲ, ಸರ್ಚ್ ವಾರೆಂಟ್ ಇಶ್ಯೂ ಮಾಡ್ತು ಕೋರ್ಟ್, ಪೊಲೀಸ್ನ ಕಳ್ಸತ್ತೆ. ಸೆಕೆಂಡ್ ಕಂಡೀಷನ್, ಅದು ಎಲ್ಲಿದೆ ಅನ್ನೋದು ಕೋರ್ಟ್ ಗೊತ್ತಿಲ್ಲ, ಆ ಕಂಡೀಷನ್ ಅಲ್ಲೂ ಕೋರ್ಟ್ ಸರ್ಚ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ಸತ್ತೆ, ಸೊ ದಟ್ ಪೊಲೀಸ್ ಹೋಗಿ ಸರ್ಚ್ ಮಾಡಿ ತಗೊಂಡ್ಬರ್ತಾರೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್, ಯಾವಾಗ ಕೋರ್ಟ್ ಕನ್ಸಿಡರ್ ದ ಪರ್ಪಸ್ ಆಫ್ ಎನ್ ಇನ್ಕ್ವೈರಿ ಆರ್ ಟ್ರಯಲ್ ಆರ್ ಅದರ್ ಪ್ರೊಸೀಡಿಂಗ್ ಅಂಡರ್ ಸಂಹಿತಾ ವಿಲ್ ಬಿ ಸರ್ವ್ಡ್ ಆಸ್ ಜನರಲ್ ಬೈ ಸರ್ಚ್ ಆರ್ ಇನ್ಸ್ಪೆಕ್ಷನ್. ಆ BNS ಪ್ರಕಾರ ಒಂದು ಸರ್ಚ್ ಮಾಡೋದು ಒಂದು ಅವಶ್ಯಕತೆ ಇದೆ ಅಂತ ಅನ್ಸ್ತಿದೆ ಅಂತ ಅಂದ್ರೆ, ಆಗ ಜನರಲ್ ಸರ್ಚ್ ಬೇಕು ಅಂತ ಅನ್ಸುತ್ತೆ, ಆವಾಗ್ಲೂ ಕೂಡ ಸಹ ಕೋರ್ಟ್ ಸರ್ಚ್ ವಾರೆಂಟ್ ಅನ್ನ ಇಶ್ಯೂ ಮಾಡಿಸುತ್ತೆ. ಈಗ ಇದು ಎಲ್ಲದನ್ನು ಯಾರು ಇಶ್ಯೂ ಮಾಡ್ತಿದ್ದಾರೆ ಅಂತ ಅಂದ್ರೆ DM, CJM ಇದನ್ನ ಇಶ್ಯೂ ಮಾಡ್ತಾರೆ. ಕ್ಲಿಯರ್? ನೆಕ್ಸ್ಟ್, ಸರ್ಚ್ ಆಫ್ ಪ್ಲೇಸ್ ಸಸ್ಪೆಕ್ಟೆಡ್ ಸ್ಟೋಲನ್ ಪ್ರಾಪರ್ಟಿ ಫೋರ್ಜ್ ಡಾಕ್ಯುಮೆಂಟ್ಸ್. ಇದನ್ನ ಈಗ ನೆಕ್ಸ್ಟ್ ಈಗ ಸರ್ಚ್ ವಾರೆಂಟ್ ಏನೇ ಇಶ್ಯೂ ಮಾಡ್ತಿರೋದು, ಯಾವಾಗ ಒಂದು ಸ್ಟೋಲನ್ ಪ್ರಾಪರ್ಟಿ ಇಲ್ಲಿ ಜಾಗದಲ್ಲಿ ಇದೆ, ಹಲವಾರು ಮೂರ್ತಿಗಳೆಲ್ಲ ಕಳ್ತನಾಗಿದೆ ಅಂಡ್ ಅದೆಲ್ಲ ಒಂದ್ ಕಡೆ ಇದೆ ಅನ್ನೋದು ಇನ್ಫಾರ್ಮೇಶನ್ ಸಿಗತ್ತೆ. ಆ ಒಂದು ಪ್ಲೇಸ್ ಅನ್ನ ಸರ್ಚ್ ಮಾಡ್ಬೇಕಿಲ್ಲ, ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ಅಂತ ಗೊತ್ತಾದ್ರೆ ಆ ಪ್ಲೇಸ್ ಅನ್ನ ಸರ್ಚ್ ಮಾಡ್ಬೇಕು. ಆ ಕಂಡೀಷನ್ ಅಲ್ಲಿ DM, SDM ಹಾಗೂ JMFC ಸರ್ಚ್ ವಾರೆಂಟ್ ಅನ್ನ ಇಶ್ಯೂ ಮಾಡಿಸುತ್ತೆ. ಆ ಪ್ಲೇಸ್ ಅನ್ನ ಸರ್ಚ್ ಮಾಡಿ ಅಂತ ಹೇಳಿ ಆದೇಶ ನೀಡುತ್ತೆ. ನಾವು ಏನು ಕೌಂಟರ್ ಫೀಟ್ ಕಾಯಿನ್ಸ್, ಕೌಂಟರ್ ಫೀಟ್ ಕರೆನ್ಸಿ ಅಂತಂದ್ರೆ ಡೂಪ್ಲಿಕೇಟ್ ಕೋಟಾ ನೋಟ್ ಅನ್ನ ಎಲ್ಲ ಪಬ್ಲಿಷ್ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಾದ್ರೆ, ಫಾಲ್ಸ್ ಸೀಲ್ ಸ್ಟ್ಯಾಂಪ್ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಅಂತ, ಇಲ್ಲ ಒಬ್ಸೀನ್ ಆಬ್ಜೆಕ್ಟ್ಸ್ ಇದೆ ಅಂತ ಅನ್ನೋ ಕಂಡೀಷನ್ ಅಲ್ಲಿ ಆ ಏರಿಯಾಗಳನ್ನೆಲ್ಲ ಸರ್ಚ್ ಮಾಡಿಸೋದಕ್ಕೆ ಈ ಸೆಕ್ಷನ್ ನಿಮಗೆ ವಾರೆಂಟ್ ಅನ್ನ ಇಶ್ಯೂ ಮಾಡಿಸುತ್ತೆ. ಹಾಗೆ 98 ಪವರ್ ಟು ಡಿಕ್ಲೇರ್ ಸರ್ಟನ್ ಪಬ್ಲಿಕೇಶನ್ ಫೋರ್ಫೀಟೆಡ್ ಅಂಡ್ ಸರ್ಚ್ ವಾರೆಂಟ್ಸ್ ಆರ್ ಫಾರ್ ಸೇಮ್. ಯಾವುದೇ ಒಂದು ನ್ಯೂಸ್ ಪೇಪರ್ ಡಾಕ್ಯುಮೆಂಟ್ ಇದನ್ನ ಬ್ಯಾನ್ ಮಾಡಿದೀವಿ, ಇದು ಏನು ರೀಸೆಂಟ್ ಆಗಿ ನಾವು ನ್ಯೂಸ್ ಅಲ್ಲಿ ನೀವು ಕೇಳಿರೋದಾದ್ರೆ, ರೀಸೆಂಟ್ ಅಲ್ಲ ಒಂದ್ ಸ್ವಲ್ಪ ಹಿಂದೆ MF ಹುಸೇನ್ ಪೇಂಟಿಂಗ್ಸ್ ನ ಎಲ್ಲ ಬ್ಯಾನ್ ಮಾಡಿತ್ತು ಇಂಡಿಯಾನಲ್ಲಿ. ಕೆಲವೊಂದು ಬುಕ್ಸ್ ಅನ್ನ ನಾವು ಬ್ಯಾನ್ ಮಾಡ್ತೀವಿ ಇಂಡಿಯಾಲಿ, ಇದನ್ನ ಓದೋ ಹಾಗಿಲ್ಲ, ಇದು ಪಬ್ಲಿಷ್ ಆಗೋ ಹಾಗಿಲ್ಲ. ಆ ರೀತಿ ಇಂಡಿಯಾದ ಎಲ್ಲರೂ ಕಾಣಿಸುತ್ತೆ, ಗೊತ್ತಿದೆ ದಟ್ ಈ ತರ ಈ ಜಾಗದಲ್ಲಿ ಅದು ಪಬ್ಲಿಷ್ ಆಗ್ತಿದೆ. ಸೊ ಆ ಕಂಡೀಷನ್ ಅಲ್ಲಿ ಆ ಏರಿಯಾನ ಸರ್ಚ್ ಮಾಡೋದಕ್ಕೆ ಪರ್ಮಿಷನ್ ಕೊಡುತ್ತೆ 98. ಅಂಡ್ ಈ ರೀತಿ ಪರ್ಮಿಷನ್ ಕೊಟ್ಟಿದ್ದನ್ನ ಹೈಕೋರ್ಟ್ ಹೋಗಿ ನೀವು ಸೆಟ್ ಅಸೈಡ್ ಮಾಡಿಸ್ಕೋಬಹುದು, ಅದನ್ನ 99 ಅಲ್ಲಿ ಬರ್ದಿದ್ದೀವಿ. ಅದೇ ರೀತಿ 100 ಸರ್ಚ್ ಫಾರ್ ಪರ್ಸನ್ ರಾಂಗ್ಫುಲಿ ಕನ್ಫೈನ್ಡ್. ಒಬ್ಬ ವ್ಯಕ್ತಿನ ನಾವು ರಾಂಗ್ಫುಲಿ ಕನ್ಫೈನ್ ಮಾಡಿದ್ವಿ, ಕೂಡ ಹಾಕಿದೀವಿ, ಆ ವ್ಯಕ್ತಿನ ಹುಡ್ಕೋದಕ್ಕೆ ಹೇಬಿಯಸ್ ಕಾರ್ಪಸ್ ಫೈಲ್ ಆಗತ್ತೆ. ಅಂಡ್ ಸೆಕ್ಷನ್ 100 ಪ್ರಕಾರ DM, SDM ಹಾಗೂ JMFC ಅಗೇನ್ ಇದೆಲ್ಲ ಕಡೆನೂ ನಾನು ಮೆನ್ಷನ್ ಮಾಡ್ತೀನಿ ಸೊ ದಟ್ ಇದು ನಿಮ್ಗೆ ನೆನಪಿರ್ಲಿ ಅಂತ. ಇವರು ಆರ್ಡರ್ ಮಾಡ್ತಾರೆ ಆ ವ್ಯಕ್ತಿನ ಹುಡ್ಕೊಂಬನ್ನಿ ಅಂತ. ಪೊಲೀಸ್ಗೆನೆ ಆದೇಶ ನೀಡುತ್ತೆ, ನಾವು ರಿಟ್ ಫೈಲ್ ಮಾಡಿದೀವಿ ಅಥವಾ ಈ ಸೆಕ್ಷನ್ ಅಲ್ಲಿ ಫೈಲ್ ಮಾಡಿದೀವಿ, ದೆನ್ ಈ ಸೆಕ್ಷನ್ ಪ್ರಕಾರ DM, SDM ಹಾಗೂ JMFC ಆರ್ಡರ್ ಮಾಡಬಹುದು ಆ ವ್ಯಕ್ತಿನ ಹುಡುಕೋದಿಕ್ಕೆ. ಅಂಡ್ ಯಾರು ಹುಡುಕ್ತಾರೆ? ಪೊಲೀಸೇ ಹುಡುಕ್ತಾರೆ. ನೆಕ್ಸ್ಟ್, ಪವರ್ ಟು ಕಂಪೆಲ್ ರಿಸ್ಟೋರೇಷನ್ ಆಫ್ ಅಬ್ಡಕ್ಟೆಡ್ ಫೀಮೇಲ್ಸ್. ಯಾರಾದ್ರೂ ಹೆಣ್ಣು ಮಕ್ಕಳನ್ನ ಫೀಮೇಲ್ ಅನ್ನ ಅರೆಸ್ಟ್ ಮಾಡಿದರೆ, ಅಬ್ಡಕ್ಟ್ ಮಾಡಿದರೆ ಅಂಡ್ ಅವರ ಮನೆಗೆ ವಾಪಸ್ ಸೇರಿಸಬೇಕು
ಅಥವಾ ಅವ್ರು ಎಲ್ಲಿ ಸೇರ್ಬೇಕಾಗಿದೆಯೋ ಆ ಜಾಗಕ್ಕೆ ವಾಪಸ್ ಸೇರಿಸಬೇಕು. ಅದನ್ನ ಮಾಡ್ಸೋದಿಕ್ಕೆ ಅಗೇನ್ ಸರ್ಚ್ ಮಾಡಿ ಅನ್ಲಾಫುಲ್ ಪರ್ಪಸ್ಗೆ ಅಂತ ಯಾರನ್ನಾದ್ರೂ ಅಬ್ಡಕ್ಟ್ ಮಾಡಿರೋಂಥ ಕಂಡೀಷನ್ ಅಲ್ಲಿ DM, SDM ಹಾಗೂ JMFC ಹತ್ರನೇ ಅಧಿಕಾರ ಇದೆ. ಅವರನ್ನ ಸರ್ಚ್ ಮಾಡಿ ಅವರನ್ನ ವಾಪಸ್ ಕಸ್ಟಡಿ, ಅವರ ತಂದೆ ತಾಯಿ ಕಸ್ಟಡಿ ಅಥವಾ ರಿಕ್ವೈರ್ಡ್ ಕಸ್ಟಡಿಗೆ ಜವಾಬ್ದಾರಿಯಿಂದ ತಲುಪಿಸುವಂಥದ್ದು. ಇದಿಷ್ಟು ಸೆಕ್ಷನ್ಸ್ ಇಲ್ಲಿ ತನಕ 101 ಮೇನ್ಸ್ಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂತ ಸೆಕ್ಷನ್ಸ್. ಈ ಸೆಕ್ಷನ್ಸ್ ನ ಚೆನ್ನಾಗಿ ಆನ್ಸರ್ ರೈಟಿಂಗ್ ಬರೆದು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಈ ಕಂಪ್ಲೀಟ್ ಸರ್ಚ್ ವಾರೆಂಟ್ 96 to 100 ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಿಗೆ. 96 ಅಲ್ಲ 94 to 100 ಬಿಕಾಸ್ ಸಮನ್ಸ್ ಇಂದಾನೆ ಆ ಟಾಪಿಕ್ ಸ್ಟಾರ್ಟ್ ಆಗುವಂಥದ್ದು. ಸೊ ಇದಿಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಪಸ್ಗೆ. ಹಾಗೆ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅನ್ನೋದಾದ್ರೆ, ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೇನು ಸಹ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ಪ್ಲಸ್ ಇದೇ ರೀತಿ ನೀವು ಇನ್ನಷ್ಟು ವಿಡಿಯೋಸ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನಾನು ಹೇಳ್ಕೊಟ್ಟಿರುವಂತಹ ಅಷ್ಟು ವಿಡಿಯೋಸ್ ನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನ ಲಿಂಕ್ ಅದನ್ನು ಸಹ ಆಕ್ಸೆಸ್ ಮಾಡಬಹುದು ನೀವು. ಸೊ ಇದು ಎಲ್ಲ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ನಿಮಗೆ ಕ್ಲಾಸಸ್ ಸಿಗ್ತದೆ. ನೀವು ಕ್ಲಾಸಸ್ಗೆ ಅಟೆಂಡ್ ಆಗಿ ಇನ್ನಷ್ಟು ನಿಮ್ಮ ಲೀಗಲ್ ನಾಲೆಜ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಅಂಡ್ ಈಗಲೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.